ದಾಡಿ ಇರೋದು ತೊಪ್ಪಿ ಹಾಕಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀನು ಒಪ್ಕೊಂಬೇಡಿ. ಫಸ್ಟು ದೇವ್ರು ಕೊಟ್ಟಿರೋಂಥ ಮಾತನ್ನ ಮುಂದಕ್ಕೆ ತಗೊಂಡು ಹೋಗೋದು ಕಲಿಯಬೇಕು. ಸುಮ್ಮನೆ ದಾಡಿ ತೊಪ್ಪಿ ಆಗಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ಅರ್ಥ ಆಯ್ತಾ? ನೀವು 5 ಬೇಸಿಕ್ಸ್ನ ಫಸ್ಟ್ ಫುಲ್ಫಿಲ್ ಮಾಡಿ. ಅವ್ನು ಯಾರು ಟೊಪ್ಪಿ ಹಾಕೊಂಡು ಏನು ಸ್ಟೇಟ್ಮೆಂಟ್ ಕೊಟ್ಟವನೋ ಅವ್ನು ಹಿಸ್ಟ್ರಿ ತಗೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಮುಸಲ್ಮಾನರಿಗೆ ಬಿಜೆಪಿ ಆರೋಪಿಸುವಂತೆ ಎಲ್ಲವನ್ನೂ ತುಸು ಹೆಚ್ಚೇ ಕೊಟ್ಟಿರುವ ರಾಜ್ಯ ಕಾಂಗ್ರೆಸ್ ಅವರು ಹೇಗೆ ಒಳ್ಳೆಯ ಮುಸಲ್ಮಾನರಾಗಬೇಕು ಎಂಬ ಉಪದೇಶವನ್ನು ಮಾತ್ರ ಕೊಟ್ಟಿರಲಿಲ್ಲ. ದಾವಣಗೆರೆ ಉಪಚುನಾವಣೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ರಾಜ್ಯದ ಮುಸಲ್ಮಾನರಿಗೆ ಅದನ್ನು ದಯಪಾಲಿಸಿದೆ. ಅದರ ನಾಯಕರು ಈಗ ಮುಸಲ್ಮಾನರಿಗೆ ಫುಲ್ ಕ್ಲಾಸ್ ಮಾಡ್ತಾ ಇದ್ದಾರೆ. ದಾಡಿ ಇರೋರು, ಟೊಪ್ಪಿ ಹಾಕಿರೋರು ಎಲ್ಲ ದೊಡ್ಡ ಲೀಡ್ರು ಅಂತ ನೀವು ಒಪ್ಕೋಬೇಡಿ. ಕೇವಲ ದಾಡಿ ಟೋಪಿ ಇದ್ರೆ ಒಳ್ಳೆ ಮುಸಲ್ಮಾನ ಆಗಲ್ಲ. ಅಲ್ಲಾ ಏನ್ ಹೇಳಿದ್ದಾನೆ ಅದನ್ನ ಮಾಡಬೇಕು. 5 ಬೇಸಿಕ್ಸ್ ನ ಫಸ್ಟ್ ಫುಲ್ಫಿಲ್ ಮಾಡಿ ಅಂತ ಅಂತ ಪ್ರಶ್ನೆ ಕೇಳಿದ ಪತ್ರಕರ್ತನನ್ನೇ ದಬಾಯಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ಟೈಲ್ನಲ್ಲೇ ಮಾತಾಡಿ ಒಳ್ಳೆಯ ಮುಸಲ್ಮಾನನಾಗುವ 5 ಸೂತ್ರಗಳನ್ನ ಮೊಹಮ್ಮದ್ ಹಾರಿಸ್ ನಲಪಾಡ್ ಅವರು ರಾಜ್ಯದ ಮುಸಲ್ಮಾನರಿಗೆ ಹೇಳಿಕೊಟ್ಟಿದ್ದಾರೆ. ಇಮ್ರಾನ್ ಪಾಷಾ ರೀ ಅವನ್ನೆಲ್ಲ ಲೆಕ್ಕಕ್ಕೆ ತಗೊಂಬೇಡಿ. ನಾನು ಇಲ್ಲಿ ಕೇಳ್ತಾ ಇದ್ದೀನಲ್ಲ, ನನ್ನ ಇಲ್ಲಿ ಕಳ್ಸಿರೋದೇ ಜಮೀರಣ್ಣ. ಕಾಂಗ್ರೆಸ್ ಪಕ್ಷದ ಜೊತೆ ಅವರಿದ್ದಾರೆ. ಅವ್ರು ಎಲ್ಲೂ ಕೂಡ ಹಿಂದೆ ಮುಂದೆ ಇಲ್ಲ. ಯಾವನೋ ಒಂದು ಹೇಳದ್ನೆಲ್ಲ ನೀವು ತಗೊಂಡು ಸುಮ್ಮನೆ ಸೀರಿಯಸ್ ನಾನು ಕೇಳೋದು, ದಾಡಿ ಇರೋದು ತೊಪ್ಪಿ ಹಾಕಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀನು ಒಪ್ಕೊಂಬೇಡಿ. ಫಸ್ಟು ದೇವ್ರು ಕೊಟ್ಟಿರೋಂಥ ಮಾತನ್ನ ಮುಂದಕ್ಕೆ ತಗೊಂಡು ಹೋಗೋದು ಕಲಿಯಬೇಕು. ಏನು ಸುಳ್ಳು ಹೇಳ್ಬಾರ್ದು, ಬಡ್ಡಿಗೆ ತಗೊಂಬಾರ್ದು, ನಮಾಜ್ ಮಾಡಬೇಕು, ಒಳ್ಳೆತನ ಜೀವನ ಮಾಡು. ಸುಮ್ಮನೆ ದಾಡಿ ತೊಪ್ಪಿ ಆಗಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ಅರ್ಥ ಆಯ್ತಾ? ಬಡ್ಡಿಗೆ ತಗೊಂಬೇಡಿ. ನೀವು 5 ಬೇಸಿಕ್ಸ್ನ ಫಸ್ಟ್ ಫುಲ್ಫಿಲ್ ಮಾಡಿ. ಅವ್ನು ಯಾರು ಟೊಪ್ಪಿ ಹಾಕೊಂಡು ಏನು ಸ್ಟೇಟ್ಮೆಂಟ್ ಕೊಟ್ಟವನೋ ಅವ್ನು ಹಿಸ್ಟ್ರಿ ತಗೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅವ್ನು ಯಾರೋ ಕಾರ್ಪೊರೇಟರ್ ಅಂತ ಇವನು ಯಾರು ಅಂತ ಹೇಳಿದ ತಕ್ಷಣ ನೀವು ಅದನ್ನು ತಗೊಂಬೇಡಿ. ನಮ್ಮ ಎಲ್ಲ ಸಮಾಜ ನಾಯಕರು ಕಾಂಗ್ರೆಸ್ ಜೊತೆ ಇದ್ದಾರೆ. ಜಮೀರ್ ಅಣ್ಣನೂ ಇದ್ದಾರೆ, ನಮ್ಮಪ್ಪ ಇವತ್ತು ಬಂದವರೇ, ಎಲ್ಲರೂ ಇದ್ದಾರೆ ಇಲ್ಲಿ. ವಿ ಆರ್ ಆಲ್ ವಿತ್ ಕಾಂಗ್ರೆಸ್. ಕಾಂಗ್ರೆಸ್ ಇಸ್ ಗೋಯಿಂಗ್ ಟು ವಿನ್ ದಿಸ್. ಥ್ಯಾಂಕ್ ಯು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮೊಹಮ್ಮದ್ ಹಾರಿಸ್ಗೆ ಏನು ವ್ಯತ್ಯಾಸ ಅಂದ್ರೆ, ಒಬ್ಬರು ನೆಲದಿಂದ ಬೆಳೆದು ಬಂದ ನಾಯಕ, 4-5 ದಶಕಗಳ ರಾಜಕೀಯ ಅನುಭವ ಇರೋರು, ಶಾಸಕ, ಸಂಸದ, ಸಚಿವರು ಮಾತ್ರವಲ್ಲ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾದವರು. ಇನ್ನೊಬ್ಬರು ಕಾಂಗ್ರೆಸ್ನ ಪ್ರಭಾವಿ ಹಾಗೂ ಆಗರ್ಭ ಸಿರಿವಂತ ಶಾಸಕರೊಬ್ಬರ ಮಗ, ಅದೇ ಪ್ರಭಾವದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದವರು, ಈ ಹಿಂದೆ ರಾಜ್ಯಾದ್ಯಂತ ತಮ್ಮ ಸಾಹಸದಿಂದ ಬಹಳ ಫೇಮಸ್ ಆದವರು, ಅಪ್ಪನ ಅದೇ ಪ್ರಭಾವದಲ್ಲಿ ಕಾಂಗ್ರೆಸ್ ನಾಯಕ ಅಂತ ಕರೆಸ್ಕೊಂಡು ದಾವಣಗೆರೆಗೆ ಬಂದು ಈಗ ಮುಸಲ್ಮಾನ ಅಂದ್ರೆ ಏನು, ಯಾರು, ಒಳ್ಳೆಯ ಮುಸಲ್ಮಾನ ಆಗ್ಬೇಕಾದ್ರೆ ಏನೇನು ಮಾಡಬೇಕು, ಏನೇನು ಅರ್ಹತೆಗಳಿರ್ಬೇಕು ಎಂದು ಎಲ್ಲರಿಗೂ ಉಪದೇಶ ಕೊಡ್ತಾ ಇದ್ದಾರೆ. ಮೊಹಮ್ಮದ್ ಹಾರಿಸ್ ಅವರ ಈ ಉಪದೇಶವನ್ನ ರಾಜ್ಯದ ಎಲ್ಲಾ ಮುಸಲ್ಮಾನರು, ಅದರಲ್ಲೂ ದಾವಣಗೆರೆಯ ಮುಸಲ್ಮಾನರು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ವಿಶೇಷವಾಗಿ ದಾಡಿ ಟೋಪಿ ಧರಿಸಿರುವ ಹಿರಿಯ ಮುಸಲ್ಮಾನರು ನಲ್ಪಾಡ್ ಅವರ ಈ ಬೋಧನೆಯನ್ನ ಇವತ್ತಿಂದಾದರೂ ಪಾಲಿಸಬೇಕು. ಇಲ್ಲದಿದ್ರೆ ಅವರಿಗೆ ಬೇಸರ ಆಗುತ್ತೆ. ಇನ್ಮುಂದೆ ಮುಸಲ್ಮಾನ ನಿಜವಾದ ಮುಸಲ್ಮಾನ ಆಗೋದು ಹೇಗೆ ಅಂತ ನಲ್ಪಾಡ್ ಅವರಲ್ಲಿ, ಮುಸಲ್ಮಾನ ಸಾಮರ್ಥ್ಯ ಇರುವ ರಾಜಕೀಯ ಮುಸಲ್ಮಾನ ಆಗೋದು ಹೇಗೆ ಅಂತ ಉಗ್ರಪ್ಪ ಅವರಲ್ಲಿ, ಮುಸಲ್ಮಾನ ತನ್ನ ಹಕ್ಕನ್ನ ಕೇಳದೆ ಕೊಟ್ಟಿದ್ದನ್ನ ಪಡೆದು ಅಥವಾ ಕೊಡದೇ ಇದ್ರೆ ತೆಪ್ಪಗಿದ್ದು ಸೌಹಾರ್ದಯುತ ಮುಸಲ್ಮಾನ ಆಗೋದು ಹೇಗೆ ಅಂತ ಸಲೀಂ ಅಹ್ಮದ್ ಅವರಲ್ಲಿ ವಾರಕ್ಕೊಮ್ಮೆ ಪಾಠ ಕೇಳಬೇಕು. ಈಗ ದಾವಣಗೆರೆಯ ಮುಸಲ್ಮಾನರು ಉಪಚುನಾವಣೆಯಲ್ಲಿ ಯಾರಿಗೆ ವೋಟ್ ಹಾಕ್ತಾರೆ ಅಂತ ಅವರೆಲ್ಲರೂ ನಲ್ಪಾಡ್ ಅವರಲ್ಲಿ ಖುದ್ದಾಗಿ ಹೇಳಿದ್ದಾರಂತೆ. ಅದು ಕಾಂಗ್ರೆಸ್ಗೆ ಅಂತ ಅವರಿಗೆ ಕನ್ಫರ್ಮ್ ಕೂಡ ಮಾಡಿದ್ದಾರಂತೆ. ಹಾಗಾಗಿ ಯಾರಾದ್ರೂ ದಾಡಿ ಟೊಪ್ಪಿ ಇಟ್ಟವರು ಬೇರೆ ಏನಾದ್ರೂ ಹೇಳಿದ್ರೆ, ಹಾಗೆ ಹೇಳಿದವರು ಮೊದಲು ಮುಸಲ್ಮಾನ ಹೌದಾದ್ರೂ ಒಳ್ಳೆಯ ಮುಸಲ್ಮಾನ ಹೌದಾ ಅಂತ ನಲ್ಪಾಡ್ ಅವರಲ್ಲಿ ಒಂದು ಸರ್ಟಿಫಿಕೇಟ್ ಪಡಿಬೇಕು. ಯಾಕಂದ್ರೆ ಮುಸಲ್ಮಾನ ಆಗುವ, ಅದರಲ್ಲೂ ಒಳ್ಳೆಯ ಮುಸಲ್ಮಾನ ಆಗುವ 5 ಫಾರ್ಮುಲಾ ಅವರಿಗೇ ಗೊತ್ತಿರೋದು. ಅದನ್ನ ಅವರು ಹೇಳಿಕೊಡ್ತಾರೆ, ಮುಸಲ್ಮಾನರು ಫಾಲೋ ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಮುಸಲ್ಮಾನರಿಗೆ ಫಾಲೋ ಮಾಡೋದನ್ನ ಬಹಳ ಚೆನ್ನಾಗಿ ಹೇಳಿಕೊಡ್ತಾರೆ ಅಲ್ವಾ ನಲ್ಪಾಡ್ ಅವರೇ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.